ಮಂದಾರಗಿರಿ. ಕೆಲವು ಸ್ಥಳಗಳು ಕಣ್ಣಿಗೆ ಮಾತ್ರ ಕಾಣುವುದಿಲ್ಲ, ಅವು ಮನಸ್ಸಿನಾಳಕ್ಕೂ ಇಳಿಯುತ್ತವೆ. ಇತಿಹಾಸದ ಹೆಜ್ಜೆಗುರುತುಗಳು, ಪ್ರಕೃತಿಯ ನಿಶ್ಶಬ್ದತೆ ಮತ್ತು ಆಧ್ಯಾತ್ಮಿಕತೆಯ ಸ್ಪರ್ಶ ಒಂದೇ ಜಾಗದಲ್ಲಿ ಬೆರೆತಾಗ ಹುಟ್ಟುವ ಅನುಭವಕ್ಕೆ ಮಂದಾರಗಿರಿ ಒಂದು ಸುಂದರ ಉದಾಹರಣೆ. ತುಮಕೂರಿನ ಸಮತಟ್ಟಾದ ಭೂಪ್ರದೇಶ ನಡುವೆ ಗಂಭೀರವಾಗಿ ತಲೆ ಎತ್ತಿ ನಿಂತಿರುವ ಈ ಬೆಟ್ಟ ದೂರದಿಂದಲೇ ತನ್ನತ್ತ ಆಕರ್ಷಿಸುತ್ತದೆ. ಇಲ್ಲಿನ ವಾತಾವರಣದಲ್ಲಿ ಒಂದು ಅವ್ಯಕ್ತವಾದ ಪ್ರಶಾಂತತೆ ಇದೆ. ತಂಗಾಳಿಯ ಪ್ರತಿಯೊಂದು ಸ್ಪರ್ಶವು ಮನಸ್ಸಿನ ಆಯಾಸವನ್ನು ಕರಗಿಸುವ ಶಕ್ತಿಯನ್ನು ಹೊಂದಿದೆ. ನಾಗರಿಕತೆಯ ಗದ್ದಲಗಳಾಚೆ, ಸ್ವಾರ್ಥದ ಸಂಭಾಷಣೆಗಳಾಚೆ, ಪ್ರಕೃತಿಯ ನಿಶ್ಶಬ್ದತೆಯೊಳಗೆ ತನ್ನ ಅಸ್ತಿತ್ವವನ್ನು ಸಂರಕ್ಷಿಸಿಕೊಂಡಿರುವ ಈ ಗಿರಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನ ಮೌನದಲ್ಲೇ ಸಾರುತ್ತಾ ನಿಂತಿದೆ. ಇಲ್ಲಿ ಬೀಸುವ ತಂಗಾಳಿ ಕೇವಲ ಗಾಳಿಯಲ್ಲ, ಅದು ಕಾಲಚಕ್ರದ ಅನೇಕ ನೆನಪುಗಳನ್ನು ಹೊತ್ತು ಸಾಗುವ ದೂತ. ಇಲ್ಲಿ ಕಾಣುವ ಪ್ರತಿಯೊಂದು ಕಲ್ಲು ಕೇವಲ ಶಿಲೆಯಲ್ಲ, ಅದು ಯುಗಗಳ ಸಾಕ್ಷ್ಯವನ್ನು ತನ್ನೊಳಗೆ ಬಚ್ಚಿಟ್ಟಿರುವ ಜೀವಂತ ದಾಖಲೆ. ಮನುಷ್ಯ ತನ್ನ ಜೀವನದ ವೇಗದಲ್ಲಿ ಓಡುತ್ತಿರುತ್ತಾನೆ. ಸಂಪತ್ತು, ಸ್ಥಾನಮಾನ, ಯಶಸ್ಸು ಎಂಬ ಮೃಗಜಾಲಗಳ ಹಿಂದೆ ಅಲೆಯುತ್ತಿರುತ್ತಾನೆ. ಆದರೆ ಇಂತಹ ಬೆಟ್ಟಗಳು ಮಾತ್ರ ಒಂದು ನಿಶ್ಶಬ್ದ ಸತ್ಯವನ್ನು ಹೇಳುತ್ತವೆ: ಕಾಲದ ಮುಂದೆ ಎಲ್ಲವೂ ಕ್ಷಣಿಕ. ಬಹುಶಃ ಅದಕ್ಕಾಗಿ ಇರಬಹುದು ಮಂದಾರಗಿರಿಯ ಶಿಖರದ ಮೇಲೆ ವಿರಾಜಮಾನವಾಗಿರುವ ಬಾಹುಬಲಿಯ ಪ್ರತಿಮೆ ಕೇವಲ ಒಂದು ಶಿಲ್ಪವಾಗಿ ಕಾಣುವುದಿಲ್ಲ. ಅದು ಅಹಂಕಾರದ ಮೇಲೆ ಆತ್ಮಜ್ಞಾನದ ವಿಜಯದ ಪ್ರತೀಕವಾಗಿ ಗೋಚರಿಸುತ್ತದೆ. ಎಷ್ಟು ಎತ್ತರಕ್ಕೆ ಬೆಳೆದರೂ ಬೇರುಗಳನ್ನು ಮರೆಯಬಾರದೆಂಬ ಸಂದೇಶವನ್ನು ಮೌನದಲ್ಲೇ ಸಾರುತ್ತದೆ. ಸುತ್ತಲೂ ಹರಡಿರುವ ಹಸಿರು ಹೊಲಗಳು, ದೂರದ ದಿಗಂತವನ್ನು ಅಪ್ಪಿಕೊಳ್ಳುವ ಆಕಾಶ, ನಿಧಾನವಾಗಿ ಸರಿಯುವ ಮೋಡಗಳ ಛಾಯಾಚಿತ್ರಗಳು, ಇವೆಲ್ಲವೂ ಸೇರಿ ಪ್ರಕೃತಿಯೊಂದು ಕವನವನ್ನು ರಚಿಸಿದಂತಿದೆ. ಪ್ರವಾಸವೆಂದರೆ ಕೇವಲ ಸ್ಥಳ ಬದಲಾವಣೆಯಲ್ಲ, ಅದು ನಮ್ಮೊಳಗಿನ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪಯಣ. ನಾವು ಪ್ರಕೃತಿಯನ್ನು ನೋಡಲು ಬರುತ್ತೇವೆ, ಆದರೆ ಅನೇಕ ಬಾರಿ ಪ್ರಕೃತಿಯ ನಮ್ಮನ್ನು ನಮಗೆ ಪರಿಚಯಿಸುತ್ತದೆ. ಇಲ್ಲಿ ಸಿಗುವುದು ಕೇವಲ ಒಂದು ಸುಂದರ ದೃಶ್ಯವಲ್ಲ, ಒಂದು ಚಿಂತನೆ, ಒಂದು ಅರಿವು, ಒಂದು ಆತ್ಮಾವಲೋಕನ. ಏಕೆಂದರೆ ಕೆಲವು ಸ್ಥಳಗಳು ಕಣ್ಣಿಗೆ ಕಾಣುತ್ತವೆ, ಕೆಲವು ಸ್ಥಳಗಳು ನೆನಪಿನಲ್ಲಿ ಉಳಿಯುತ್ತವೆ. ಆದರೆ ಕೆಲವು ಸ್ಥಳಗಳು ಆತ್ಮದೊಳಗೆ ಶಾಶ್ವತವಾಗಿ ನೆಲೆವಿಡುತ್ತವೆ. ಮಂದಾರಗಿರಿ ಅಂತಹ ಸ್ಥಳಗಳಲ್ಲಿ ಒಂದು.